ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಮತ್ತೆ ಯುದ್ಧ ಸ್ಫೋಟಗೊಂಡಿದೆ. ಪಾಕಿಸ್ತಾನ ಕದನ ವಿರಾಮ ಮುರಿದು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೇ ಬಿಟ್ಟಿದೆ. ಟರ್ಕಿನಲ್ಲಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಪ್ರತಿನಿಧಿಗಳೊಂದಿಗೆ ಶಾಂತಿ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಪಾಕ್ ದಾಳಿ ಮಾಡೇ ಬಿಟ್ಟಿದೆ. ಈ ದಾಳಿಯಲ್ಲಿ ಪಾಕಿಸ್ತಾನ ಲೈಟ್ ಶಸ್ತ್ರಾಸ್ತ್ರಗಳು ಮತ್ತು ಭಾರಿ ಶಸ್ತ್ರಾಸ್ತ್ರಗಳು ಎರಡೂ ರೀತಿಯನ್ನು ಬಳಸಿದೆ. ಅದು ಕ್ಷಿಪಣಿ ಮತ್ತು ಡ್ರೋನ್ಗಳಾಗಿವೆ ಅಂತ ತಾಲಿಬಾನ್ ಆಡಳಿತ ಹೇಳಿದೆ. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದ ನಾಗರಿಕ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಪಾಕ್ ದಾಳಿ ಮಾಡಿದೆ. ಆದರೆ ಟರ್ಕಿನಲ್ಲಿ ನಡೀತಾ ಇರೋ ಶಾಂತಿ ಮಾತುಕತೆಗೆ ಗೌರವ ಕೊಟ್ಟು ನಾವು ಇದುವರೆಗೂ ಪ್ರತಿದಾಳಿ ಮಾಡಿಲ್ಲ ಅಷ್ಟೇ ಅಂತ ಅಫ್ಘಾನ್ ಸೇನೆ ಹೇಳಿದೆ. ಆದರೆ ಈ ಹೇಳಿಕೆ ಹೊರಬಂದ ತಕ್ಷಣ ಅಫ್ಘಾನಿಸ್ತಾನದ ಮಾಧ್ಯಮಗಳು ಹೊಸ ಸುದ್ದಿಯನ್ನ ಪ್ರಕಟ ಮಾಡ್ತಿವೆ. ಸ್ಥಳೀಯ ಕಾಲಮಾನ ಸಂಜೆ 5 ಗಂಟೆ ನಂತರ ಬಾರ್ಡರ್ ನುದ್ದಕ್ಕೂ ಡ್ಯೂರಂಡ್ ಲೈನ್ ನುದ್ದಕ್ಕೂ ಪಾಕ್ ಮತ್ತು ಅಫ್ಘಾನ್ ತಾಲಿಬಾನ್ ನಡುವೆ ಭಾರಿ ಹೊಡೆದಾಟ ಆಗಿದೆ ಅಂತ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಫ್ಘಾನ್ ಫೋರ್ಸ್ ಮತ್ತು ಪಾಕ್ ಸೇನೆ ಲೈಟ್ ಮತ್ತು ಹೆವಿ ವೆಪನ್ರಿ ಎರಡೂ ರೀತಿ ಬಳಸಿ ಯುದ್ಧ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫೈರಿಂಗ್ ಆಗ್ತಿದೆ. ಕಂದಹಾರ್ನಲ್ಲೂ ಕೂಡ ಪಾಕ್ ಒಳಗ್ನುಗ್ಗಿ ಏರ್ ಸ್ಟ್ರೈಕ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಪಾಕಿಸ್ತಾನ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿಲ್ಲ. ಆದರೆ ಈ ದಾಳಿಗೂ ಮುಂಚೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮಾತುಕತೆ ಒಂದು ವೇಳೆ ಫೇಲ್ ಆದ್ರೆ, ನಾವು ಹೇಳ್ದಂಗೆ ಈ ಮೀಟಿಂಗ್ ಅಲ್ಲಿ ಕದನ ವಿರಾಮ ಮಾತುಕತೆನಲ್ಲಿ ನಾವು ಹೇಳ್ದಂಗೆ ಅಫ್ಘಾನ್ ಅವರು ಕೇಳಲಿಲ್ಲ ಅಂದ್ರೆ ಯುದ್ಧ ಫಿಕ್ಸ್ ಅಂತ ಹೇಳಿದ್ರು. ಅಕ್ಟೋಬರ್ 11 ಮತ್ತು 15ನೇ ತಾರೀಕು ಪಾಕ್ ಮತ್ತು ಅಫ್ಘಾನ್ ನಡುವೆ ಯುದ್ಧ ಆದ ನಂತರ ಟರ್ಕಿನಲ್ಲಿ ಮಾತುಕತೆ ನಡೀತಾ ಇತ್ತು. ಮೊದಲನೇ ಸುತ್ತು ಕತಾರ್ನಲ್ಲಿ, 2ನೇ ಸುತ್ತು ಟರ್ಕಿನಲ್ಲಿ ಮಾತುಕತೆ. ಆದರೆ ಯಾವುದೇ ರೀತಿ ಒಪ್ಪಂದಕ್ಕೆ ಬರೋಕ್ ಆಗಿರಲಿಲ್ಲ. ಈ ನಡುವೆ ಒಬ್ರಿಗೊಬ್ರು ಹಲವು ಬಾರಿ ಧಮಕಿ ಕೂಡ ಹಾಕೊಂಡಿದ್ರು. ಆದ್ರೆ ಈಗ ಪುನಃ ಗುರುವಾರ ಸಂಜೆ ಮಾತುಕತೆ ನಡೀತಾ ಇರೋ ಹೊತ್ತಲ್ಲೇ ಯುದ್ಧ ಸ್ಫೋಟ ಆಗಿರೋ ರಿಪೋರ್ಟ್ಸ್ ಅಲ್ಲಿಂದ ಬರ್ತಾ ಇದೆ. ಇದು ಈಗಷ್ಟೇ ಡೆವಲಪಿಂಗ್ ಸ್ಟೋರಿ ಸ್ನೇಹಿತರೆ, ನೋಡಬೇಕು. ನಿರಂತರವಾಗಿ ಇವರು ನಡುವೆ ಹೊಡೆದಾಟ ಆಗ್ತಾ ಇದೆ, ಮಾತುಕತೆ ಆಗ್ತಿದೆ, ಹೊಡೆದಾಟ ಆಗ್ತಾ ಇದೆ. ಇಷ್ಟೆಲ್ಲ ಮಾತುಕತೆ ಆದ್ಮೇಲೂ ಕೂಡ ಕತರ್, ಟರ್ಕಿಲೆಲ್ಲ ಕೂತು ಮಾತುಕತೆ ಆದ್ಮೇಲೂ ಕೂಡ ಹೊಡೆದಾಡಕ್ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಯುದ್ಧದಲ್ಲಿ ಮುನೀರನ ಗ್ಯಾಂಗ್ ತನ್ನ ಇನ್ನೊಂದು ಬಾರ್ಡರ್ನಲ್ಲಿ, ವೆಸ್ಟರ್ನ್ ಬಾರ್ಡರ್ನಲ್ಲಿ ಎಂಗೇಜ್ ಆಗೋ ಎಲ್ಲ ಲಕ್ಷಣ ಇದೆ. ಅವಾಗ ಈಸ್ಟರ್ನ್ ಬಾರ್ಡರ್ನಲ್ಲಿ ಪಾಕಿಸ್ತಾನದ್ದು ಅಂದ್ರೆ ಭಾರತದ ವೆಸ್ಟರ್ನ್ ಬಾರ್ಡರ್ನಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಪಕ್ಕದ ಪಾಕಿಸ್ತಾನ ನಿಧಾನಕ್ಕೆ ಒಳಗಿಂದೊಳಗಡೆ ಬ್ರೇಕ್ ಆಗೋಕೆ ಶುರುವಾಗಿ ತುಂಡಾಗ್ಲಿಕ್ಕೆ ಶುರುವಾಗಿದೆ. ಈಗ POKನಲ್ಲೂ ಕೂಡ ಜನ್ಸಿಗಳು ದಂಗೆ ಎದ್ದು ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ದೊಡ್ಡ ಆಂದೋಲನ ಆಗಿ ಗೋಲಿಬಾರಲಾಗಿದೆ. ಪಾಕಿಸ್ತಾನ ಸೇನೆ ಉತ್ತರದ ಕಡೆ ಸರಿ ಮಾಡ್ತೀವಿ ಅಂತ ಹೋದ್ರೆ ದಕ್ಷಿಣದಲ್ಲಿ ಬೆಂಕಿ ಬಿದ್ದಿರುತ್ತೆ. ಪಶ್ಚಿಮದಲ್ಲಿ ನೀರು ಹಾಕ್ತೀವಿ ಅಂತ ಹೊರಟ್ರೆ ಪೂರ್ವದಲ್ಲಿ ಹೋರಾಟ ಶುರುವಾಗಿರುತ್ತೆ. ಈಗ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಬೀದಿಗಿಳಿದಿದ್ದಾರೆ, ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಿಸಿ ರಕ್ತದ ಜೆನ್ಸಿಗಳು, ಯುವಕರು ಈ ಸಲ ಹೋರಾಟ ಶುರು ಮಾಡಿದ್ದಾರೆ. ಮುನೀರನ ಸೇನೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಕಡೆ ಹಿಂಸಾಚಾರ ಆಗಿದೆ, ಗೋಲಿಬಾರ್ ಆಗಿದೆ. ವಿದ್ಯಾರ್ಥಿಯೊಬ್ಬರ ಮೇಲೆ ಗುಂಡು ಬಿದ್ದಿದೆ. ಆತ ಗಂಭೀರ ಗಾಯಗೊಂಡಿದ್ದು ಉಳಿದ ವಿದ್ಯಾರ್ಥಿಗಳನ್ನ ಇನ್ನಷ್ಟು ಕೆರಳಿಸಿದೆ. ಇದರ ಪರಿಣಾಮ ಸಂತ್ರಸ್ತ ವಿದ್ಯಾರ್ಥಿಗಳು ಸಿಕ್ಕ ವಸ್ತುಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ. ಶಹಬಾಜ್ ಸರ್ಕಾರದ ವಿರುದ್ಧ, ಮುನೀರ್ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಯೂನಿವರ್ಸಿಟಿಗಳಲ್ಲಿ ಹೆಚ್ಚುತ್ತಿರುವ ಶುಲ್ಕ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಸೌಲಭ್ಯ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿ ಶಾಂತಿಯುತ ಹೋರಾಟವನ್ನೇ ಜೆನ್ಸಿಗಳು ಆರಂಭ ಮಾಡಿದ್ರು POKನಲ್ಲಿ. ಆದ್ರೆ ಎಲ್ಲದಕ್ಕೂ ಹಿಂಸೆನೇ ಉತ್ತರ ಮಾಡಿಕೊಂಡಿರೋ ಮುನೀರನ ಗ್ಯಾಂಗ್ ಬಂದೂಕು ತೋರಿಸಿ ಮಟ್ಟ ಹಾಕೋ ಪ್ರಯತ್ನ ಪಡ್ತು. ಆದ್ರೆ ಅವರು ರಾಜಕೀಯ ಕಾರ್ಯಕರ್ತರಲ್ವಲ್ಲ, ಯುವಕರು. ಹೀಗಾಗಿ ಸೆಕ್ಯೂರಿಟಿ ಫೋರ್ಸ್ ಹೆಸರಿನ ಗುಂಡಾಗಳ ಮೇಲೆ ಅವರದ್ದೇ ಭಾಷೆಯಲ್ಲಿ ತಿರುಗಿ ಬಿದ್ದಿದ್ದಾರೆ. ಮುಜಫರಾಬಾದ್ನಲ್ಲಿ ಮಾರಾಮಾರಿ ನಡೆದಿದ್ದು ಪಾಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 1 ತಿಂಗಳ ಅವಧಿಯಲ್ಲಿ POKನಲ್ಲಿ 2 ಬಾರಿ ದಂಗೆ ಆದಂತಾಗಿದೆ. ಈ ಸಲ ಜೆನ್ಸಿಗಳು ದಂಗೆ ಎದ್ದು ಬಿಟ್ಟಿದ್ದಾರೆ. ಕೆಲ ದಿನಗಳ ಹಿಂದೆ ಜನ ಪಾಕ್ ಸರ್ಕಾರದ ದಬ್ಬಾಳಿಕೆ ಖಂಡಿಸಿ ದಂಗೆ ಎತ್ತಿದ್ರು. 12ಕ್ಕೂ ಅಧಿಕ ನಾಗರಿಕರು ಮೃತಪಟ್ಟಿದ್ರು, 100 ಜನರು ಗಾಯಗೊಂಡಿದ್ರು. ಅದಕ್ಕೂ ಹಿಂದೆ ಈ ವರ್ಷದ ಆರಂಭದಲ್ಲೂ ಕೂಡ ಘರ್ಷಣೆಯಾಗಿತ್ತು. ಈಗ ಮತ್ತೆ ಅದೇ ರೀತಿಯಾಗಿದೆ. ನಿಧಾನಕ್ಕೆ ಪಾಕ್ ಸರ್ಕಾರದ ವಿರುದ್ಧ ಅಲ್ಲಿನ ಜನರ ತಾಳ್ಮೆ ಕಟ್ಟೆ ಹೊಡಿತಾ ಇದ್ದು ಈಗ ಅಲ್ಟಿಮೇಟ್ಲಿ ಜೆನ್ಸಿಗಳು ಕೂಡ ರುಚಿಗೆದ್ದು ಇದನ್ನೆಲ್ಲಿ ತಗೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆ ಈಗ ಉಳ್ಕೊಂಡಿದೆ ಅಷ್ಟೇ. ಜಿದ್ದಾಜಿದ್ದಿನ ಬಿಹಾರ ಎಲೆಕ್ಷನ್ ಅಖಾಡದಲ್ಲಿ ಈಗ ದೊಡ್ಡ ನಾಟಕೀಯ ಬೆಳವಣಿಗೆಯಾಗಿದೆ. DCM ಮೇಲೆ ಚಪ್ಪಲಿ, ಕಲ್ಲು, ಮಣ್ಣೆಲ್ಲ ಬಿಸಾಕಲಾಗಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಸಿಕ್ಕಾಕೊಂಡಿದ್ರೆ DCM ಕತೆ ಏನೊಂದು ಆಗ್ತಾ ಇತ್ತು, ಆ ಲೆವೆಲ್ಗೆ ಹೋಗಿದೆ.
ಲಖೀಸರಾಯ್ ಅನ್ನೋ ಜಿಲ್ಲೆಯಲ್ಲಿ ಖೋರ್ಯಾರಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಈ ಊರಿಗೆ ಬಿಹಾರ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಪ್ರಯಾಣ ಮಾಡ್ತಾ ಇದ್ರು. ಪ್ರಚಾರದ ಭಾಗವಾಗಿ ಇದೆಲ್ಲ ನಡೀತಾ ಇತ್ತು. ಆದರೆ ಸಿನ್ಹಾ ಸಂಚರಿಸ್ತಾ ಇದ್ದ ವಾಹನದ ಮೇಲೆ ಅಪರಿಚಿತರು ಕಲ್ಲು, ಸಗಣಿ, ಚಪ್ಪಲಿಗಳನ್ನ ಬಿಸಾಕಿದ್ದಾರೆ. ಘಟನೆಯ ದೃಶ್ಯಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಗುಂಪಾಗಿ ಬಂದ ಜನ ಅವರ ವಾಹನ ಮುಂದಕ್ಕೆ ಹೋಗದಂತೆ ಬ್ಲಾಕ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ಮುರ್ದಾಬಾದ್ ಮುರ್ದಾಬಾದ್ ಅಂದ್ರೆ ಸಾಯ್ಲಿ ಅನ್ನೋ ಘೋಷಣೆಯನ್ನು ಕೂಗಿದ್ದಾರೆ. ಸ್ಥಳದಲ್ಲಿ ತಳ್ಳಾಟ, ನೂಕಾಟ, ಹೊಡೆದಾಟ ಎಲ್ಲ ಆಗಿದೆ. ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಇದರ ಬೆನ್ನಲ್ಲೇ ಡಿಸಿಎಂ ವಿಜಯ್ ಸಿನ್ಹಾ ರಿಯಾಕ್ಟ್ ಮಾಡಿದ್ದಾರೆ. ಲಾಲು ಮಗ ತೇಜಸ್ವಿ ಯಾದವ್ ಕಡೆಯವರೇ ಇದನ್ನ ಮಾಡಿದ್ದಾರೆ. ದಾಳಿ ಮಾಡಿದವರು ಆರ್ಜೆಡಿ ಗೂಂಡಾಗಳು, ಅಧಿಕಾರಕ್ಕೆ ಬಂದಿಲ್ಲ, ಆಲ್ರೆಡಿ ಇವರ ಗೂಂಡಾಗಿರಿ ನೋಡ್ರಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲದೆ ನಾವು ಅಧಿಕಾರಕ್ಕೆ ಬಂದು ಈ ಗೂಂಡಾಗಳಿಗೆ ಬುಲ್ಡೋಸರ್ ಮೂಲಕ ನ್ಯಾಯ ಒದಗಿಸ್ತೀವಿ, ಬುಲ್ಡೋಸರ್ಗಳು ಅವರ ಎದೆ ಮೇಲೆ ಹತ್ತುತ್ತವೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇವರು ಕೂಡ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಹಾಗೆ ತಮ್ಮದೇ ಸರ್ಕಾರದ ಪೊಲೀಸರ ವಿರುದ್ಧ ಕೂಡ ಈ ಡಿಸಿಎಂ, ಆಕ್ಚುಲಿ ಇಬ್ರು ಡಿಸಿಎಂ ಇದ್ದಾರೆ, ಸಾಮ್ರಾಟ್ ಚೌಧರಿ ಮತ್ತೆ ಈ ಸಿನ್ಹಾ ಅಂತ, ಇವರು ಇನ್ನೊಬ್ರು ಡಿಸಿಎಂ, ಇವರು ಆಕ್ರೋಶ ಹೊರ ಹಾಕಿದ್ದಾರೆ. ಪೊಲೀಸರು ಹೇಡಿಗಳು, ಇಲ್ಲಿ ಕೇಂದ್ರ ಪಡೆಗಳು ಬರಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅದು ಬೇರೆ ಪಕ್ಷದ ಸರ್ಕಾರ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಘಟನೆಗೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಬಿಹಾರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡೋಕೆ ಯಾರಿಗೂ ಅವಕಾಶ ಕೊಡಲ್ಲ, ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬಿಹಾರ ಜಿಡಿಪಿಗೆ ನಿರ್ದೇಶನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಚುನಾವಣೆ ಘೋಷಣೆ ಆದ್ಮೇಲೆ ವೋಟಿಂಗ್ ನಡೀತಿರೋ ಟೈಮ್ನಲ್ಲೆಲ್ಲ ಪೊಲೀಸರ ಮೇಲೆ ಕಂಟ್ರೋಲ್ ಕೂಡ ಸಿಎಂ, ಹೋಮ್ ಮಿನಿಸ್ಟರ್ ಅನ್ನೋಕ್ಕಿಂತ ಹೆಚ್ಚಾಗಿ ಚುನಾವಣಾ ಆಯೋಗದ ಜವಾಬ್ದಾರಿ ಜಾಸ್ತಿ ಇರುತ್ತಲ್ವಾ, ಸೊ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿದೆ. 18 ಜಿಲ್ಲೆಗಳ 121 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ. ಸಂಜೆ 6 ಗಂಟೆ ವೇಳೆಗೆ 64.46% ವೋಟಿಂಗ್ ಆಗಿತ್ತು. ಇದು ಕಳೆದ 20 ವರ್ಷಗಳಲ್ಲೇ ದಾಖಲೆಯ ಮತದಾನ. ರೊಚ್ಚಿಗೆದ್ದು ಬಿಹಾರ ಮತದಾರರು ವೋಟ್ ಮಾಡಿದ್ದಾರೆ. ಆದರೆ ಯಾರ ಪರ ಯಾರ ವಿರುದ್ಧ ಅನ್ನೋದೇ ಕುತೂಹಲ. ಈ ಮೊದಲ ಹಂತದಲ್ಲಿ ಒಟ್ಟು 3.75 ಕೋಟಿ ಮತದಾರರು 1314 ಅಭ್ಯರ್ಥಿಗಳ ಭವಿಷ್ಯಕ್ಕೆ ಡಿಸೈಡ್ ಮಾಡಕ್ಕೆ ವೋಟ್ ಹಾಕಿದ್ದಾರೆ. ಮಹಾಗಠಬಂಧನ್ನ ಸಿಎಂ ಕ್ಯಾಂಡಿಡೇಟ್ ತೇಜಸ್ವಿ ಯಾದವ್, ಬಿಜೆಪಿಯ ಸಾಮ್ರಾಟ್ ಚೌಧರಿ, ಇವರು ಕೂಡ ಡಿಸಿಎಂ, ಹಾಗೆ ಮಂಗಲ್ ಪಾಂಡೆ ಸೇರಿ ಹಲವರ ರಾಜಕೀಯ ಭವಿಷ್ಯ ಈ ಮೊದಲ ಹಂತದ ಚುನಾವಣೆಯ ಫಲಿತಾಂಶದಲ್ಲಿ ತಿಳಿಯುತ್ತೆ. ಇನ್ನು ಎರಡನೇ ಹಂತದ ಮತದಾನ ನವೆಂಬರ್ 11ಕ್ಕೆ ನಡೆಯಲಿದ್ದು ನವೆಂಬರ್ 14ಕ್ಕೆ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಶಾಕಿಂಗ್ ಘಟನೆಯಾಗಿದೆ. ಎಸ್ಐಆರ್ ಅಥವಾ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭ ಆಗಿದ್ದೇ ತಡ, ಕೆರೆಯೊಂದರಲ್ಲಿ ರಾಶಿ ರಾಶಿ ಆಧಾರ್ ಕಾರ್ಡ್ಗಳು ಪತ್ತೆಯಾಗಿವೆ. ಪಶ್ಚಿಮ ಬಂಗಾಳದ ಬರ್ಧಮಾನ್ ಜಿಲ್ಲೆಯಲ್ಲಿ ಈ ಆಧಾರ್ ಕಾರ್ಡ್ಗಳು ಸಿಕ್ಕಿದ್ದು ತೀವ್ರ ವಿವಾದ ಆಗಿದೆ. ಅಲ್ಲಿನ ಕೆರೆಗಳ ರುಟೀನ್ ಕ್ಲೀನಿಂಗ್ ವೇಳೆ ಅನ್ನೋ ಕಡೆ ಇರೋ ಕೆರೆಯಲ್ಲಿ ದೊಡ್ಡ ಚೀಲ ಸಿಕ್ತು. ಅದನ್ನ ಓಪನ್ ಮಾಡಿದಾಗ 100 ಆಧಾರ್ ಕಾರ್ಡ್ಗಳು ಕಂಡು ಬಂದಿವೆ. ಈ ಆಧಾರ್ ಕಾರ್ಡ್ಗಳನ್ನು ಪರಿಶೀಲಿಸಿದಾಗ ಅದರಲ್ಲಿರೋ ಅಡ್ರೆಸ್ ಸುತ್ತಮುತ್ತಲಿನ ಹಮೀದ್ಪುರ್ ಮತ್ತು ಪಿಲಾ ಅನ್ನೋ ಏರಿಯಾಗಳಿಗೆ ಮ್ಯಾಚ್ ಆಗ್ತಾ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ಅಲ್ಲಿದು ಆಕಸ್ಮಿಕವಾಗಿ ಆಗಿರೋದಲ್ಲ, ಉದ್ದೇಶಪೂರ್ವಕವಾಗಿ ಯಾರೋ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ. ಎಲ್ಲ ಆಧಾರ್ ಕಾರ್ಡ್ಗಳನ್ನ ಸೀಸ್ ಮಾಡಿ ತಕ್ಷಣ ತನಿಖೆಯನ್ನ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಕಾರ್ಡ್ಗಳನ್ನ ಕೆರೆಗೆ ಯಾರು ಬಿಸಾಕಿದ್ರು ಅಂತ ಪತ್ತೆ ಹಚ್ಚೋಕೆ ಸ್ಥಳೀಯರಿಂದ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಸಿಕ್ಕ ಆಧಾರ್ ಕಾರ್ಡ್ಸ್ ಎಷ್ಟು ಅಥೆಂಟಿಕ್ ಆಗಿವೆ ಅಂತಲೂ ಚೆಕ್ ಮಾಡ್ತಿದ್ದಾರೆ. ಈ ವಿಚಾರವೀಗ ಟಿಎಂಸಿ ಮತ್ತು ಬಿಜೆಪಿ ನಡುವಿನ ತಿಕ್ಕಾಟಕ್ಕೆ, ಘರ್ಷಣೆಗೆ ಕಾರಣ ಆಗಿದೆ. ನಡೀತಾ ಇರೋ ಎಸ್ಐಆರ್ ಪ್ರಕ್ರಿಯೆಗೂ ಇದಕ್ಕೂ ಸಂಬಂಧವನ್ನು ಕಲ್ಪಿಸಲಾಗ್ತಿದೆ. ಎಸ್ಐಆರ್ ಪ್ರಕ್ರಿಯೆ ಶುರುವಾದ ಬೆನ್ನಲ್ಲೇ ಆಧಾರ್ ಕಾರ್ಡ್ಗಳು ಈ ರೀತಿ ಪತ್ತೆಯಾಗಿವೆ. ಇದರಲ್ಲಿ ದೊಡ್ಡ ಮಿಸ್ಟ್ರಿನೇ ಇದೆ. ಈ ಬಗ್ಗೆ ಬಂಗಾಳ ಸರ್ಕಾರ ವಿವರಣೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದ ಅಕ್ರಮ ವಲಸಿಗರು ಸೇರ್ಕೊಂಡಿದ್ದಾರೆ ಅಂತ ಆರೋಪ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ಅನಿವಾರ್ಯ ಅಂತ ಬಿಜೆಪಿ ಹೇಳ್ತಾ ಇತ್ತು. ಆದ್ರೆ ಇದನ್ನ ವಿರೋಧಿಸಿ ಮಮತಾ ಬ್ಯಾನರ್ಜಿ ಜಾಥಾ ಕೂಡ ಮಾಡಿದ್ರು. ಈಗ ಈ ದೊಡ್ಡ ಬೆಳವಣಿಗೆಯಾಗಿದೆ. ಇನ್ನು ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರೋಕ್ಷ ನಿಷೇಧ ಹೇರೋಕೆ ಕಾನೂನು ಹೋರಾಟ ಮಾಡ್ತಿರೋ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿದ್ದ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಜಸ್ಟಿಸ್ ನಾಗಪ್ರಸನ್ನರ ಏಕಸದಸ್ಯ ಪೀಠ ತಡೆಯನ್ನೇನು ಕೊಟ್ಟಿತ್ತಲ್ಲ ಈ ಹಿಂದೆ, ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ಹೈಕೋರ್ಟ್ ವಿಭಾಗೀಯ ಪೀಠ ಕೂಡ ವಜಾ ಮಾಡಿದ್ದಾರೆ. ಏಕಸದಸ್ಯ ಪೀಠದಲ್ಲೇ ಇದನ್ನ ಇತ್ಯರ್ಥ ಮಾಡಿಕೊಳ್ಳಿ, ಆದೇಶದ ತಡೆ ತೆರವಿಗೆ ನಾಗಪ್ರಸನ್ನರ ಅವರ ಪೀಠಕ್ಕೇನೆ ಅರ್ಜಿ ಹಾಕಿ ಅಂತ ವಾಪಸ್ ಕಳಿಸಿದ್ದಾರೆ. ಕನ್ನಡ ಸಿನಿಮಾ ರಂಗದ ಖ್ಯಾತ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಹರೀಶ್ ರಾಯ್ ಅವರು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. 2 ದಶಕಗಳಿಗಿಂತ ಹೆಚ್ಚು ಕಾಲ ನಟನೆಯಲ್ಲಿ ತೊಡಗಿದ್ದ ಹರೀಶ್ ರಾಯ್ ಅವರು ಓಂ, ನಲ್ಲ, ಕೆಜಿಎಫ್ ಮತ್ತು ಕೆಜಿಎಫ್ 2 ಸೇರಿದ ಹಾಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಹರೀಶ್ ರಾಯರ ನಿಧನಕ್ಕೆ ಕನ್ನಡ ಸಿನಿಮಾ ರಂಗ ಸೇರಿದಂತೆ ಅನೇಕರು ಸಂತಾಪವನ್ನ ಸೂಚಿಸಿದ್ದಾರೆ. ಏನೋ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್ ಚಿಕ್ಕದಾಗಿ, ಮಸ್ಮಗ ಪ್ರೀಮಿಯಂ
ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ ಸಿಗ್ತಾ ಇದೆ. ಆ ಮೆಂಬರ್ ಓನ್ಲಿ ಕಾಂಟೆಂಟ್ ಅಲ್ಲಿ ನಮ್ಮ ಚಾನೆಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ ಅಲ್ಲಿ. ಜೊತೆಗೆ ನೀವು ತಗೊಳ್ಳೋ ಪ್ರತಿಯೊಂದು ಮೆಂಬರ್ಶಿಪ್ ಕೂಡ ನಮಗೆ ಇನ್ನಷ್ಟು ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನಮ್ಮ ತಂಡಕ್ಕೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ಏನೋ ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಹೆಸರಲ್ಲಿ ನಕಲಿ ವೆಬ್ಸೈಟ್ ತೆಗೆದು ಭಕ್ತರಿಗೆ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ದೇವಸ್ಥಾನಕ್ಕೆ ಬರೋ ಭಕ್ತರು ರೂಮ್ ಕಾಯ್ದಿರಿಸೋಕೆ ಬಳಸೋ ವೆಬ್ಸೈಟ್ ರೀತಿ ಫೇಕ್ ವೆಬ್ಸೈಟ್ ಮಾಡಿಕೊಂಡು ವಂಚಿಸಲಾಗಿದೆ. ಕರ್ನಾಟಕ ಟೆಂಪಲ್ ಅಕಾಮಿಡೇಷನ್ ಹೆಸರಲ್ಲಿ ಫೇಕ್ ವೆಬ್ಸೈಟ್ ತೆಗೆದು ಸಿಕ್ಕಾಪಟ್ಟೆ ಪೇಮೆಂಟ್ ಎಲ್ಲ ವಸೂಲಿ ಮಾಡಿಕೊಂಡಿದ್ದಾರೆ ಆನ್ಲೈನ್ ನಲ್ಲಿ, UPI ನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದ್ದು ಈಗ ತನಿಖೆ ಶುರುವಾಗಿದೆ. ಏನೋ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಎಚ್ಚೆತ್ತ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆ ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅಂತಿಮವಾಗಿ ದರ ನಿಗದಿಯ ಪರಮಾಧಿಕಾರವನ್ನ ಸಚಿವ ಸಂಪುಟ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಮೀಟಿಂಗ್ ಮಾಡ್ತಾರೆ. ಸಭೆ ಬಳಿಕ ರೈತರ ಬೇಡಿಕೆಗಳ ಕುರಿತು ಹಾಗೂ ಕಬ್ಬಿನ ದರ ನಿಗದಿ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಇನ್ನು ಸಚಿವ ಸಂಪುಟ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಮತ್ತೊಮ್ಮೆ FRP ನಿಗದಿ ಮಾಡೋದು ಕೇಂದ್ರ ಸರ್ಕಾರದವರು, ಪ್ರತಿ ವರ್ಷ ಇದನ್ನ ಕೇಂದ್ರ ನಿಗದಿ ಮಾಡುತ್ತೆ. ಇದರ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಕೇಂದ್ರ ಹೊರತು ರಾಜ್ಯ ಅಲ್ಲ. ಇದನ್ನ ಜಾರಿ ತರೋದು ಮಾತ್ರ ನಮ್ಮ ಕೆಲಸ. ತೂಕ ಸರಿ ಇದೆಯಾ, ನಿಗದಿತ ಟೈಮ್ನಲ್ಲಿ ಫ್ಯಾಕ್ಟರಿಯವರು ಹಣ ಕೊಡ್ತಿದಾರಾ ಅನ್ನೋದಷ್ಟೇ ರಾಜ್ಯ ಸರ್ಕಾರದ ಕೆಲಸ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿರುವಂತ ಪಾಯಿಂಟ್, ಆ ₹3,500 ಕೇಂದ್ರ ಫಿಕ್ಸ್ ಮಾಡಿರೋ FRP ಏನಿದೆ ಅದನ್ನ ಕೊಡ್ತಾ ಇಲ್ಲ. 2,600, 2,700, 3,000 ಹಿಂಗ್ ಕೊಡ್ತಾ ಇದ್ದಾರೆ, ಕಮ್ಮಿ ಕೊಡ್ತಿದ್ದಾರೆ ಅನ್ನೋದು ರೈತರ ಆಕ್ರೋಶ. ಆದ್ರೆ ಸಿಎಂ ಈ ರೀತಿ ಹೇಳಿದ್ದಾರೆ. ಜೊತೆಗೆ ಮಾತು ಮುಂದುವರೆಸಿ ಸಿಎಂ, ಈ ಪ್ರತಿಭಟನೆಯನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತೀವಿ. ನಾಳೆಯೇ PM ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀನಿ. ಅವರ ಭೇಟಿ ಅವಕಾಶಕ್ಕೆ ಮನವಿ ಮಾಡ್ತೀನಿ. ಕೂಡಲೇ ಟೈಮ್ ಕೊಟ್ರೆ ಮೀಟ್ ಆಗ್ತೀವಿ. ರೈತರ ಪ್ರತಿಭಟನೆ ಮತ್ತು ಸಮಸ್ಯೆ ಬಗ್ಗೆ ಮೋದಿ ಅವರೊಂದಿಗೆ ಚರ್ಚೆ ಮಾಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ದರ ನಿಗದಿಗೆ ಆಗ್ರಹಿಸಿ ನಡೀತಾ ಇರೋ ಹೋರಾಟ 8ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ ₹3,500 ಏನು ಕೇಂದ್ರ ಸರ್ಕಾರದ FRP ಇದೆ ಅಷ್ಟೇ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋ ಕಬ್ಬು ಬೆಳೆಗಾರರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ತಮ್ಮ ಹೋರಾಟವನ್ನ ಕಂಟಿನ್ಯೂ ಮಾಡಿದ್ದಾರೆ. ಈ ವೇಳೆ ಅಲ್ಲಿಗೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ಕೊಟ್ಟರು. ಆಗ ಅವರ ಕಾರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಕಾರ್ ಮೇಲೆ ಚಪ್ಪಲಿ ಮತ್ತು ವಾಟರ್ ಬಾಟಲ್ಗಳನ್ನ ಎಸೆದು ಆಕ್ರೋಶ ಹೊರ ಹಾಕಿದ್ದಾರೆ. ಇನ್ನು ಅಕ್ರಮ ಹಣ ವರ್ಗಾವಣೆ, ಬ್ಯಾಂಕ್ ಸಾಲ ವಂಚನೆ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ED ಉದ್ಯಮಿ ಅನಿಲ್ ಅಂಬಾನಿಗೆ ಮತ್ತೆ ಸಮನ್ಸ್ ಜಾರಿ ಮಾಡಿದೆ. ನವೆಂಬರ್ 14ನೇ ತಾರೀಕು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದೆ. ಕಳೆದ ಆಗಸ್ಟ್ನಲ್ಲಿ ED ಅನಿಲ್ ಅಂಬಾನಿ ಅವರನ್ನ ವಿಚಾರಿಸಿತ್ತು. ಇತ್ತೀಚೆಗಷ್ಟೇ ಅವರಿಗೆ ಸಂಬಂಧಪಟ್ಟ ಆಸ್ತಿಯನ್ನ ಕೂಡ ಮುಟ್ಟುಗೋಲು ಹಾಕೊಂಡಿತ್ತು. ಈಗ ಮತ್ತೆ ವಿಚಾರಣೆಗೆ ಬರುವಂತೆ ಸಮನ್ಸ್ ನೀಡಿದೆ. ಅನಿಲ್ ಅಂಬಾನಿಗೆ ಸಂಕಷ್ಟ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಏನೋ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ರಾಷ್ಟ್ರಗೀತೆ ಬಗ್ಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ಜನಗಣ ಮನವನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಬ್ರಿಟಿಷ್ ಅಧಿಕಾರಿಗಳನ್ನ ಸ್ವಾಗತಿಸೋಕೆ ಬರೆದಿದ್ರು. ಜನಗಣ ಮನ ಬದಲಿಗೆ ವಂದೇ ಮಾತರಂ ಭಾರತದ ರಾಷ್ಟ್ರಗೀತೆ ಆಗಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇದನ್ನು ಹೊಸದಲ್ಲ, ಸಂಘ ಪರಿವಾರದ ಬಹುದಿನಗಳ ಬೇಡಿಕೆ ಇದು. ಆ ರೀತಿಯ ಒಂದು ಹೋಪ್ಸ್ ಇವರು ಇಟ್ಕೊಂಡಿದ್ದಾರೆ. ಈಗ ಈ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಂಪೂರ್ಣ ಅಸಂಬದ್ಧ ಹೇಳಿಕೆ. ಕಾಗೇರಿ ಇತಿಹಾಸ ತಿಳಿದು ಮಾತನಾಡಲಿ, ಅದರ ಬದಲಿಗೆ ಸಂಘ ಪರಿವಾರದವರ ವಾಟ್ಸ್ಆಪ್ ಹಿಸ್ಟರಿಯನ್ನ ಇಲ್ಲಿ ಹರಡಬೇಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ತೆಲಂಗಾಣ ಮುಖ್ಯಮಂತ್ರಿ ಮಾಜಿ RSS ಸದಸ್ಯರು ಆಗಿರೋ ರೇವಂತ್ ರೆಡ್ಡಿ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರು, ಮುಸ್ಲಿಂ ಸಹೋದರ ಸಹೋದರಿಯರು ಕಾಂಗ್ರೆಸ್ನ 2 ಕಣ್ಣುಗಳಿದ್ದಂತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ನಾವು ಯಾವತ್ತೂ ಹಿಂದೂ ಮುಸ್ಲಿಮರನ್ನ ಬೇರೆ ಬೇರೆಯಾಗಿ ಕಂಡಿಲ್ಲ. ಕಾಂಗ್ರೆಸ್ ಇದ್ರೆ ಮಾತ್ರ ಮುಸ್ಲಿಮರಿಗೆ ಉಳಿಗಾಲ, ನಿಮಗೆ ಸೇಫ್ಟಿ ಬೇಕು ಅಂದ್ರೆ ನಮ್ಮನ್ನ ಅಧಿಕಾರದಲ್ಲಿ ಇಡಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಮಾಜಿ ಕ್ರಿಕೆಟಿಗ ಮಹಮ್ಮದ್ ಅಜರುದ್ದೀನ್ ಅವರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದನ್ನ ತೆಲಂಗಾಣ ಬಿಜೆಪಿ ಮುಖಂಡ ಕಿಶನ್ ರೆಡ್ಡಿ ಟೀಕಿಸಿದ್ರು. ಅದಕ್ಕೂ ಕೂಡ ರೇವಂತ್ ರೆಡ್ಡಿ ಬಹಳ ಆಕ್ರೋಶ ಹೊರ ಹಾಕಿದ್ದಾರೆ. ನಾವೇ ನಿಮ್ಮ ಅಪ್ಪನ ಜಾಗ ಕೇಳಲಿಲ್ಲ ಅಥವಾ ಗುಜರಾತ್ ನಲ್ಲಿರೋ ಮೋದಿ ಅವರ ಜಾಗಕ್ಕೆ ಬೇಡಿಕೆ ಇಟ್ಟಿಲ್ಲ, ಮುಸ್ಲಿಮರಿಗೆ ಅವರ ಹಕ್ಕನ್ನ ಕೊಟ್ಟಿದ್ದೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ OIC ಮತ್ತವರ ಪಕ್ಷ ಬಿಜೆಪಿ ಬಿ ಟೀಮ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿಯ ಶಹಜಾದ್ ಪೂನಾವಾಲಾ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಇದು ಜಿನ್ನಾವಾಲಾ ಕಾಂಗ್ರೆಸ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ BRSನ ಕಾರ್ಯಾಧ್ಯಕ್ಷ KT ರಾಮರಾವ್ ಕೂಡ ಹೇಳಿಕೆಯನ್ನ ಖಂಡಿಸಿ, ಮುಸ್ಲಿಮರು ಕಾಂಗ್ರೆಸ್ಗಿಂತ ಮೊದಲೇ ಅಸ್ತಿತ್ವದಲ್ಲಿ ಇದ್ರು, ಬಿಜೆಪಿ ಇಲ್ಲದೆ ಹೇಗೆ ಹಿಂದೂಗಳು ಇರ್ತಾರೋ ಅದೇ ರೀತಿ ಕಾಂಗ್ರೆಸ್ ಇಲ್ಲದೆ ಮುಸ್ಲಿಮರು ಇರ್ತಾರೆ. ಸಿಎಂ ತಮ್ಮ ಅಜ್ಞಾನದಿಂದ ಹೊರಬರಬೇಕು ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಪಾಕ್ನ ಜೈಷ್ ಉಗ್ರ ಸಂಘಟನೆಯ ಮಹಿಳಾ ವಿಂಗ್ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿದೆ ಅಂತ ಗೊತ್ತಾಗಿದೆ. ಈ ವಿಂಗ್ನ ಉಸ್ತುವಾರಿಯನ್ನ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ನ ತಂಗಿ
ಉಗ್ರಿ ಅಥವಾ ಉಗ್ರೆ ಸೈದಾ ಅಜರ್ ವಹಿಸಿಕೊಂಡಿದ್ದಾಳೆ. ಈ ವಿಂಗ್ಗೆ ಜಮಾತುಲ್ ಮೊಮಿನತ್ ಅಂತ ಹೆಸರಿಡಲಾಗಿದೆ. ನವೆಂಬರ್ 9ಕ್ಕೆ ಈ ವಿಂಗ್ ಪಾಕ್ನ ಕರಾಚಿಯಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕ್ಯಾಂಪ್ ಇಟ್ಕೊಳ್ಳೋಕೆ ಪ್ಲಾನ್ ಮಾಡಿದೆ. ಪಾಕ್ನ ಸೇನೆ ಮತ್ತು ಐಎಸ್ಐ ಈ ಟ್ರೈನಿಂಗ್ ಕ್ಯಾಂಪ್ ನಡೆಸೋಕೆ ಬೆಂಬಲ ಕೊಡ್ತಾ ಇದ್ದಾರೆ. ಈ ಈವೆಂಟ್ ನಲ್ಲಿ ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದ ಯುವತಿಯರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಉಗ್ರ ಸಿದ್ಧಾಂತವನ್ನ ತಲೆಗೆ ತುಂಬಲಾಗುತ್ತೆ, ಉಗ್ರ ಚಟುವಟಿಕೆ ನಡೆಸೋಕೆ ಪ್ರೇರೇಪಿಸಲಾಗುತ್ತೆ ಅಂತ ಗುಪ್ತಚರ ಮೂಲಗಳು ಮಾಹಿತಿ ಹಂಚಿಕೊಂಡಿವೆ. ಜಮ್ಮು ಕಾಶ್ಮೀರದಲ್ಲಿ ಹೊಸ ವಿವಾದ ಎದ್ದಿದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ವಂದೇ ಮಾತರಂ ಗೀತೆಯನ್ನ ಜಮ್ಮು ಕಾಶ್ಮೀರದ ಶಾಲೆಗಳಲ್ಲಿ ಕಡ್ಡಾಯಗೊಳಿಸಿತ್ತು. ವಂದೇ ಮಾತರಂ ಗೀತೆ ರಚನೆಯಾಗಿ 150 ವರ್ಷ ತುಂಬಿದ ಕಾರಣ ಎಲ್ಲ ಶಾಲೆಗಳಲ್ಲಿ ಇದನ್ನ ಪಠಣ ಮಾಡೋದನ್ನ ಕಡ್ಡಾಯಗೊಳಿಸಿ ಅಂತ ಜಮ್ಮು ಕಾಶ್ಮೀರದ ಸಾಂಸ್ಕೃತಿಕ ಇಲಾಖೆ ಆದೇಶ ಹೊರಡಿಸಿತ್ತು. ಆದೇಶ ಭಾರಿ ವಿವಾದಕ್ಕೆ ಕಾರಣ ಆಗಿದೆ. ಅಲ್ಲಿನ ಮುಸ್ಲಿಂ ಸಂಘಟನೆಗಳು ಇದನ್ನ ಮುಸ್ಲಿಂ ವಿರೋಧಿ ಅಂತ ಕರೆದಿದ್ದಾರೆ. ಹಾಗೆ ಈ ಆದೇಶದ ಮೂಲಕ ಕೇಂದ್ರ ಸರ್ಕಾರ ಜನರ ಮೇಲೆ ಪ್ರೆಷರ್ ಹೇರ್ತಾ ಇದೆ. ಮುಸ್ಲಿಂ ವಿದ್ಯಾರ್ಥಿಗಳು ಮತ್ತು ಶಾಲೆಗಳು ತಮ್ಮ ಇಸ್ಲಾಂ ಧರ್ಮದ ಸಿದ್ಧಾಂತ ವಿರುದ್ಧ ನಡೆದುಕೊಳ್ಳೋ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿ ಮುತ್ತಹಿದ ಮಜ್ಲಿಸ್ ಎ ಉಲೇಮಾ ಅನ್ನೋ ಸಂಘಟನೆ ಆರೋಪಿಸಿದೆ. ಅಲ್ಲಿದು RSS ಐಡಿಯಾ ಅಂತ ಹೇಳಿದ್ದಾರೆ. ಏನೋ ಟೆಸ್ಲಾ ಬಳಿಕ ಇಲಾನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಕೂಡ ಭಾರತಕ್ಕೆ ಲಗ್ಗೆಡೋಕೆ ಸಜ್ಜಾಗಿದೆ. ಈಗ ಆಲ್ರೆಡಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಸ್ಟಾರ್ಲಿಂಕ್ ಜೊತೆಗೆ ಲೆಟರ್ ಆಫ್ ಇಂಟೆಂಟ್ಗೆ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಗೆ ಸೈನ್ ಹಾಕಿದೆ. ಈ ಮೂಲಕ ಮಹಾರಾಷ್ಟ್ರ ಸ್ಯಾಟಲೈಟ್ ಆಧಾರಿತ ಇಂಟರ್ನೆಟ್ ಸೇವೆ ಪಡೆದುಕೊಳ್ಳೋ ಭಾರತದ ಮೊದಲ ರಾಜ್ಯವಾಗಿ ಹೊರಹೊಮ್ಮತ್ತೆ. ಮಹಾರಾಷ್ಟ್ರ ಇದನ್ನ ರಿಮೋಟ್ ಪ್ಲೇಸ್ ಅಥವಾ ಈವರೆಗೆ ಇಂಟರ್ನೆಟ್ ತಲುಪದ ಪ್ರದೇಶಗಳಲ್ಲೂ ಕೂಡ ಬಳಸುತ್ತೆ. ಅಲ್ಲದೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಾನಾ ಕಡೆ ಇದರ ಪ್ರಯೋಗ ನಡೆಯುತ್ತೆ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಹೇಳಿದೆ. RCB ಟೀಮ್ ಈಗ ಅಫಿಷಿಯಲ್ ಆಗಿ ಮಾರಾಟಕ್ಕಿದೆ. ಇದರ ಓನರ್ ಕಂಪನಿ ಡಿಯಾಜಿಯೋ ಅಧಿಕೃತವಾಗಿ ಈಗ ಘೋಷಣೆ ಕೂಡ ಮಾಡಿದೆ. ಲಾಸ್ಟ್ ಟೈಮ್ ಕೇಳಿದಾಗ ಇಲ್ಲ ಹಂಗೇನು ಲೆಕ್ಕಾಚಾರನೇ ಇಲ್ಲ ಅಂತ ಹೇಳಿ ಫುಲ್ ಡ್ರಾಮಾ ಮಾಡಿದ್ರು. ಈಗ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಮುಂದಿನ ವರ್ಷದ ಮಾರ್ಚ್ 31ರ ಒಳಗೆ ಮಾರಾಟ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತೀವಿ. ಅಷ್ಟರೊಳಗೆ RCBಗೆ ಹೊಸ ಮಾಲೀಕರನ್ನ ಹುಡುಕೋ ಭರವಸೆ ಇದೆ ಅಂತ ಡಿಯಾಜಿಯೋ ಹೇಳಿದೆ. ಆಲ್ರೆಡಿ ಮಾರಾಟ ಪ್ರಕ್ರಿಯೆ ಆರಂಭ ಆಗಿದೆ. ಈ ಕುರಿತು ಡಿಯಾಜಿಯೋ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಪತ್ರವನ್ನು ಬರೆದು ಮಾಹಿತಿನ ಕೂಡ ಕೊಟ್ಟಿದೆ. ಇದರಲ್ಲಿ RCB ಮಾಲೀಕತ್ವ ಹೊಂದಿರೋ ರಾಯಲ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ RCSPL ಕಂಪನಿಯನ್ನ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ. ಈ ಡಿಯಾಜಿಯೋ UK ಮೂಲದ ಎಣ್ಣೆ ಕಂಪನಿ ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯ ಮಾಲೀಕತ್ವ ಕೂಡ ಇವರು ಹೊಂದಿದ್ದಾರೆ. ಈ ಯುನೈಟೆಡ್ ಸ್ಪಿರಿಟ್ಸ್ RCSPL ಮಾಲೀಕತ್ವ ಹೊಂದಿದೆ. ಈ RCSPL ಕೆಳಗಡೆ RCB ಬರುತ್ತೆ. ಸೊ RCBನ ಪೋಷಕ ಕಂಪನಿ ಡಿಯಾಜಿಯೋ. ಇದೀಗ ಸೆಬಿ ಕಾನೂನು ಪ್ರಕಾರ ಡಿಯಾಜಿಯೋ ಮತ್ತು ಯುನೈಟೆಡ್ ಸ್ಪಿರಿಟ್ಸ್ ತಮ್ಮ ಈ ಪ್ಲಾನ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ಗೆ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮಾರ್ಚ್ 31ರ ಒಳಗೆ RCBಗೆ ಹೊಸ ಓನರ್ಸ್ ಬರ್ತಾರೆ. ಈ ನಿರ್ಧಾರದ ಬಗ್ಗೆ ಯುನೈಟೆಡ್ ಸ್ಪಿರಿಟ್ಸ್ನ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರವೀಣ್ ಸೋಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಪಾಲಿಗೆ RCSPL ಅತ್ಯಮೂಲ್ಯವಾದ ಹಾಗೂ ಸ್ಟ್ರಾಟಜಿಕ್ ಅಸೆಟ್. ಆದರೆ ನಮ್ಮ ಎಣ್ಣೆ, ಆಲ್ಕೋಹಾಲ್ ಮತ್ತು ಬವರೇಜಸ್ ಇಂಡಸ್ಟ್ರಿ ನಮ್ದು ಮೇನ್ ಆಗಿರೋದ್ರಿಂದ ಇದು ನಮ್ಮ ಮೇನ್ ಬಿಸ್ನೆಸ್ನ ಭಾಗ ಅಲ್ಲ. ಭಾರತದಲ್ಲಿನ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ RCB ಮಹಿಳಾ ಟೀಮ್ನ ಮುಖ್ಯ ಕೋಚ್ ಆಗಿ ಮಲೋಲನ್ ರಂಗರಾಜನ್ ನೇಮಕಗೊಂಡಿದ್ದಾರೆ. ಮುಂದಿನ ಮಹಿಳಾ ಪ್ರೀಮಿಯರ್ ಲೀಗ್ ಆಗಿ ಈ ಮಲೋಲನ್ ರಂಗರಾಜನ್ RCB ಮಹಿಳಾ ಟೀಮ್ಗೆ ಟ್ರೈನಿಂಗ್ ಕೊಡ್ತಾರೆ. ಲಾಸ್ಟ್ ಇಯರ್ 2024ರಿಂದ RCB ವಿಮೆನ್ಸ್ ಟೀಮ್ಗೆ ಲ್ಯೂಕ್ ವಿಲಿಯಮ್ಸ್ ಕೋಚ್ ಆಗಿದ್ರು. ಈಗ ಅವರ ಸ್ಥಾನಕ್ಕೆ ಈ ಮಲೋಲನ್ ರಂಗರಾಜನ್ ನೇಮಕ ಆಗಿದ್ದಾರೆ. ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 4ನೇ T20 ಪಂದ್ಯದಲ್ಲಿ ಭಾರತ 48 ರನ್ಗಳ ಗೆಲುವನ್ನು ದಾಖಲಿಸಿದೆ. ಕ್ವೀನ್ಸ್ಲ್ಯಾಂಡ್ನಲ್ಲಿ ನಡೆದ ಈ ಮ್ಯಾಚ್ನಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ದ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 167 ರನ್ ಕಲೆ ಹಾಕಿತು. ಭಾರತ ಪರ ಶುಭ್ಮನ್ ಗಿಲ್ 46 ರನ್ ಗಳಿಸಿದ್ರು. ಈತ ಅಭಿಷೇಕ್ ಶರ್ಮಾ 28 ರನ್ ಕಲೆ ಹಾಕಿದ್ರು. ಇನ್ನು ಟೀಂ ಇಂಡಿಯಾ ಗುರಿ ಬೆನ್ನತ್ತಿದ ಕಾಂಗೂರುಗಳು 18.2 ಓವರ್ಗಳಲ್ಲಿ 119 ರನ್ ಕಲೆ ಹಾಕಿ ಆಲ್ಔಟ್ ಆದರು. ಆದರೆ ಟೀಂ ಇಂಡಿಯಾದ ಬೌಲಿಂಗ್ ಚೆನ್ನಾಗಿತ್ತು. ಗುರಿ ಮುಟ್ಟೋಕೆ ಕಾಂಗೂರುಗಳಿಗೆ ಆಗಲಿಲ್ಲ. 48 ರನ್ಗಳ ಭರ್ಜರಿ ಗೆಲುವನ್ನ ಭಾರತ ದಾಖಲಿಸಿತು. ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಸ್ಕೋರ್ ಕಾರ್ಡ್ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ. ಇನ್ನು ಭಾರತದ ಷೇರುಪೇಟೆ ರೆಡ್ ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 148 ಪಾಯಿಂಟ್ಸ್ ಡೌನ್ ಆಗಿ 83,311ಕ್ಕೆ ತಲುಪಿತು. ನಿಫ್ಟಿ 87 ಪಾಯಿಂಟ್ಸ್ ಡೌನ್ ಆಗಿ 25,509ಕ್ಕೆ ರೀಚ್ ಆಯಿತು. ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಗಿದೆ. ಹಾಗೆ ವಿದೇಶಿ ಬಂಡವಾಳದ ಹೊರಹರಿವು ಕೂಡ ಕಂಟಿನ್ಯೂ ಆಗಿದೆ. ಹೀಗಾಗಿ ಮಾರ್ಕೆಟ್ ರೆಡ್ ನಲ್ಲಿ ಕೊನೆಯಾಯಿತು. ಏಷ್ಯನ್ ಪೇಂಟ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಷೇರುಗಳು ಗ್ರೀನ್ ನಲ್ಲಿದ್ವು. ಇನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್, ಎಟರ್ನಲ್, ಭಾರತಿ ಏರ್ಟೆಲ್, ಬಜಾಜ್ ಫಿನಾನ್ಸ್ ಮತ್ತು ICICI ಬ್ಯಾಂಕ್ ಷೇರುಗಳು
ರೆಡ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಏರಿಕೆಯಾಗಿ 88 ರೂಪಾಯಿ 60 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 251 ರೂಪಾಯಿ ಹೆಚ್ಚಾಗಿ 1,20,670 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 230 ರೂಪಾಯಿ ಹೆಚ್ಚಾಗಿ 1,10,530 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,092 ರೂಪಾಯಿ ಹೆಚ್ಚಾಗಿ 1,48,242 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತರು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ಗೆ, ಆಪಲ್ ಯೂಸರ್ಸ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರೋ ಕಮೆಂಟ್ ನಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.